ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಅಂತಾರೆ ವಿಪ್ ಆಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರಿಗೆ ಎಲ್ಲರನ್ನು ಕೂಡ ಒಂದೇ ಕಡೆ ಸೇರ್ಸಕ್ ಹೇಳ್ತಾರೆ. ತಕ್ಷಣವೇ ಎಲ್ಲಾ ಶಾಸಕರು ಕೂಡ ಒಂದ್ ಕಡೆ ಬರ್ತಾರೆ. ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಹೇಳ್ತಾರೆ, ಇವತ್ತಿನಿಂದ ಶುರು ಆಗ್ತಾ ಇದೆ, ಹಾಗಾಗಿ ಇನ್ನು 2-3 ದಿನಗಳ ಕಾಲ ನೀವು ರೆಸಾರ್ಟ್ ನಲ್ಲೇ ಇರಬೇಕಾಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋ ಮಾತುಗಳನ್ನು ಕೂಡ ಯಡಿಯೂರಪ್ಪನವರ ಒಂದು ಶಾಸಕರಿಗೆ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಅದ್ರ ಜೊತೆಗೆ ಇವತ್ತು ತಡರಾತ್ರಿ ಬಹುದೊಡ್ಡ ಶಾಕಿಂಗ್ ಕೂಡ ಇದೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದಾರಂತೆ ಯಡಿಯೂರಪ್ಪನವರು. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು 5 ರಿಂದ 6 ಶಾಸಕರು ಇವತ್ತು ಸಂಜೆ ರಾತ್ರಿ ಅಂದ್ರೆ ತಡರಾತ್ರಿ ರಾಜೀನಾಮೆಯನ್ನ ಕೊಡ್ತಾರೆ. ಮತ್ತೆ ನಾಳೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತವೆ. ಅಂತ ಸಂದರ್ಭದಲ್ಲಿ ಇನ್ನೂ ಕೂಡ 2-3 ದಿನ ನಾವು ಇಲ್ಲೇ ಇರಬೇಕಾಗುತ್ತೆ. ಅಮಿತ್ ಶಾ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ ಅಂತ ಕೂಡ ಯಡಿಯೂರಪ್ಪನವರು ಈಗಾಗಲೇ ಶಾಸಕರು ಕೂಡ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಒಟ್ಟಾರೆಯಾಗಿ ಯಡಿಯೂರಪ್ಪನವರ ಈ ಒಂದು ಹೇಳಿಕೆ ಅಂದ್ರೆ ಇವತ್ತು ತಡರಾತ್ರಿ ಶಾಕಿಂಗ್ ಇದೆ ಅನ್ನೋ ಒಂದು ಹೇಳಿಕೆ ಇದೆ. ನಿಜಕ್ಕೂ ಕೂಡ ಎಷ್ಟು ಜನ MLAಗಳು ರಿಸೈನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಆದ್ರೆ ಈ ಒಂದು ಶಾಸಕರ ಸಭೆಯಲ್ಲಿ ಯಾವುದೇ ರೀತಿಯ MLAಗಳು ಅಂದ್ರೆ ಕೈ ಅತೃಪ್ತ ಶಾಸಕರುಗಳ ಹೆಸರನ್ನು ಕೂಡ ಯಡಿಯೂರಪ್ಪನವರು ಹೇಳಿಲ್ಲ ಅಂತೆ. ಆದ್ರೆ 5 ರಿಂದ 6 ಅಂತ ಇಟ್ಕೊಳ್ಳಿ ಅನ್ನೋ ಮಾತುಗಳನ್ನು ಕೂಡ ಒಂದು ರೀತಿಯಲ್ಲಿ ನಗ್ತಾ ಆ ಒಂದು ಶಾಸಕರಿಗೆ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಒಟ್ಟಾರೆಯಾಗಿ ಅಲ್ಲಿ ಪಕ್ಷೇತರರಿಬ್ಬರು ಒಂದು ತಮ್ಮ ಬೆಂಬಲವನ್ನು ವಾಪಸ್ ಪಡೆಯುತ್ತಿದ್ದಂತೆ ಇಲ್ಲಿ ಯಡಿಯೂರಪ್ಪನವರು ಕೂಡ ಒಂದು ರೀತಿಯಲ್ಲಿ ಅಲರ್ಟ್ ಆಗಿದ್ದಾರೆ. ಹಾಗಾಗಿ ಸಂಪೂರ್ಣ ಮಾಹಿತಿಯನ್ನ ಅಶ್ವಥ್ ನಾರಾಯಣ ಅವರಿಂದ, ಅರವಿಂದ್ ಲಿಂಬಾವಳಿ ಅವರಿಂದ, ಬಾಲಚಂದ್ರ ಜಾರಕಿಹೊಳಿ ಅವರಿಂದ ಮಾಹಿತಿಯನ್ನು ಕೂಡ ಒಂದು ಪಡೀತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ದಿವ್ಯಾ, ಇಷ್ಟು ಜನ ಮಾನಸಿಕವಾಗಿ ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧರಿದ್ದಾರೆ ಅನ್ನೋದೇ ಆದ್ರೆ ಕಾಯ್ತಿರೋದಾದ್ರೂ ಯಾಕೆ ರವೀಶ್? ಖಂಡಿತವಾಗಿಯೂ ಕೂಡ ಬೇರೆ ಬೇರೆ ರೀತಿಯ ಪ್ಲಾನ್ ಗಳನ್ನ ಮಾಡಿದ್ದೇವೆ ಅನ್ನೋ ಮಾತುಗಳನ್ನು ಮೊದಲೇ ಹೇಳ್ತಾ ಇದ್ರು. ಯಾಕಂದ್ರೆ ಒಟ್ಟಿಗೆ ಆಪರೇಷನ್ ಆಗೋದಿಲ್ಲ, ಆಪರೇಷನ್ 3 ಹಂತಗಳಲ್ಲಿ ಆಗುತ್ತೆ. ಹಾಗಾಗಿ ಮೊದಲ ಹಂತದಲ್ಲಿ ಪಕ್ಷೇತರರನ್ನ ಟಾರ್ಗೆಟ್ ಮಾಡಿದ್ರು, ಈಗ ಆ ಕೆಲಸ ಮುಗಿದಿದೆ. ಹಾಗಾಗಿ 2ನೇ ಹಂತದಲ್ಲಿ ಶಾಸಕರು ಎಷ್ಟು ಜನ ರಾಜೀನಾಮೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಕೂಡ ಅವರಿಗೆ ಸ್ಪಷ್ಟವಾದ ಕ್ಲಾರಿಟಿ ಇರಲಿಲ್ಲ. ಆದ್ರೆ ಈಗ ಅದು ಕ್ಲಾರಿಟಿ ಬಂದಂಗಿದೆ ಅನ್ನೋ ಮಾತುಗಳನ್ನು ಕೂಡ ಸ್ವತಃ ಶಾಸಕರೆದುರು ಯಡಿಯೂರಪ್ಪನವರು ಹೇಳಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳು ಕೂಡ ಇರಬಹುದು. ಅಂದ್ರೆ ಕಾಂಗ್ರೆಸ್ ಮತ್ತೆ JDS ಈಗ ಬಹಳಷ್ಟು ತಲೆ ಕೆಡಿಸ್ಕೊಂಡಿದೆ. ಹಾಗಾಗಿ ಅವರು ಕೂಡ ಸುಮ್ಮನೆ ಕುಳಿತುಕೊಳ್ಳಲ್ಲ, ಯಾಕಂದ್ರೆ ಅವ್ರಿಗೂ ಕೂಡ ರಾಜಕಾರಣ ಸಾಕಷ್ಟು ಗೊತ್ತಿದೆ. ಹಾಗಾಗಿ ಏನ್ ಬೇಕಾದ್ರೂ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಈ ಕಾರಣದಿಂದಾಗಿ ತುಂಬಾ ಹುಷಾರಾಗಿ ಅಮಿತ್ ಶಾ ಅವರ ಸಲಹೆ ಮೇರೆಗೆ ಮತ್ತೆ ಮಹಾರಾಷ್ಟ್ರ ಸರ್ಕಾರದ ಸುಪರ್ದಿಯಲ್ಲಿ ಅಂದ್ರೆ ಈಗಾಗಲೇ ದೇವೇಂದ್ರ ಫಡ್ನವೀಸ್ ಅವರು ಕೂಡ ಎಲ್ಲಾ ರೀತಿಯ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ ಈ ವಿಚಾರವಾಗಿ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಅಮಿತ್ ಶಾ ಅವರ ಸಲಹೆ ಸೂಚನೆಯನ್ನ ಪಡೆದು ಒಂದು ರೀತಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಮುಂದುವರಿತಾ ಇದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ದಿವ್ಯಾ, ಬಿಜೆಪಿಗೆ ಬೇಕಾಗಿರೋದು ಕೇವಲ 2-3 ನಂಬರ್ಸ್ ಗಳ ಅಲ್ವಾ ರವೀಶ್? ಇದು ಕೂಡ ಅವ್ರಿಗೆ ಗೊತ್ತಿದೆ. 13 ನಂಬರ್ಸ್ ಗಳನ್ನ ನಾವು ರೀಚ್ ಮಾಡ್ಬೇಕು ಅಂತ. ಈಗ ಪಕ್ಷೇತರಿಬ್ರು ಬೆಂಬಲ ವಾಪಸ್ ಪಡ್ಕೊಂಡ್ಬಿಟ್ರು, ಇನ್ನೊಂದು 6 ಜನ ನಮ್ ಜೊತೆ ಇದ್ದಾರೆ ಅಂದ ಮಾತ್ರಕ್ಕೆ ಸರ್ಕಾರ ಏನು ಅಭದ್ರ ಆಗಲ್ಲ ಅಲ್ವಾ? ಖಂಡಿತವಾಗಿ ಕೂಡ ಇಬ್ಬರು ಪಕ್ಷೇತರರು ತಮ್ಮ ಬೆಂಬಲವನ್ನು ವಾಪಸ್ ಪಡೆದುಕೊಂಡ ತಕ್ಷಣ ಸರ್ಕಾರಕ್ಕೆ ಏನೂ ಆಗಲ್ಲ. ಇನ್ನೂ ಕೂಡ ನಂಬರ್ಸ್ ಇದೆ, ಇನ್ನೂ ಕೂಡ 118 ಅವರ ಸಂಖ್ಯೆ ಇದ್ದೇ ಇರುತ್ತೆ. ಹಾಗಾಗಿ ದೋಷಿ ಸರ್ಕಾರಕ್ಕೆ ಯಾವುದೇ ರೀತಿಯ ಈಗ ಒಂದು ಅಭದ್ರತೆ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಇವರ ಮೂಲಕ ಸುಳಿವನ್ನ ಕೊಟ್ಬಿಟ್ರ ಅಂತ, ಅಂದ್ರೆ ನಾವು ಆಪರೇಷನ್ ಮಾಡ್ತಾ ಇದ್ದೇವೆ ಅನ್ನೋ ಸುಳಿವನ್ನ ಪಕ್ಷೇತರ ಮೂಲಕ ಕೊಡೋದು ಒಂದು ಬಿಜೆಪಿಯ ಪ್ಲಾನ್ ಆಗಿತ್ತು. ಆ ಪ್ಲಾನ್ ಪ್ರಕಾರವೇ ನಡೆದಿದೆ. ಅದ್ರ ಜೊತೆಗೆ ಕೇವಲ 6 ಶಾಸಕರು, 8 ಶಾಸಕರು, ಕಡೆಗೆ 10 ಶಾಸಕರು ಕೊಟ್ಟರು ಕೂಡ ಆಗೋದಿಲ್ಲ. ಮಿನಿಮಮ್ ಕನಿಷ್ಠ 13 ಶಾಸಕರು ರಾಜೀನಾಮೆಯನ್ನು ಕೂಡ ಕೊಡಬೇಕಾಗುತ್ತೆ. ಆದ್ರೆ ಬಿಜೆಪಿಯ ನಾಯಕರು ಯಾವೊಬ್ಬ ಶಾಸಕರು ನಮ್ಮ ಜೊತೆ ಇದ್ದಾರೆ ಅಂತ ಕೂಡ ಹೇಳ್ತಾ ಇಲ್ಲ. ಆದ್ರೆ ನಂಬರ್ಸ್ ನಮ್ಮ ಹತ್ರ ಇದೆ ಅನ್ನೋ ಮಾತುಗಳನ್ನಷ್ಟೇ ಹೇಳ್ತಾ ಇದ್ರೆ. ಇಲ್ಲಿ ಶಾಸಕರ ಸಭೆಯಲ್ಲೂ ಕೂಡ ಯಡಿಯೂರಪ್ಪನವರು ಅಗತ್ಯವಾದ ನಂಬರ್ಸ್ ನಮ್ಮ ಹತ್ರ ಇದೆ, ತಲೆ ಕೆಡಿಸ್ಕೊಳ್ಬೇಡಿ ಅಂತ ಕೂಡ ಶಾಸಕರಿಗೆ ಹೇಳ್ತಾ ಇದಾರಂತೆ. ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಆ ನಂಬರ್ ನಲ್ಲಿ ಯಾವೆಲ್ಲ ಶಾಸಕರಿದ್ದಾರೆ. ಕೇವಲ 6 ಜನ ಶಾಸಕರಿದ್ದಾದ ತಕ್ಷಣವೇ ಈ ಒಂದು ಪಕ್ಷೇತರರಿಂದ ಈ ರೀತಿ ವಾಪಸಾತಿಯನ್ನ ಪಡಿಸೋದು ಆಪರೇಷನ್ ಅನ್ನು ಕೂಡ ಶುರು ಮಾಡೋದಕ್ಕೆ ಇಳಿದು ಬಿಡ್ತಿದ್ರಾ? ಅದನ್ನ ಡಿಲೇ ಮಾಡ್ತಾ ಇರ್ಲಿಲ್ವಾ? ಹಾಗಾದ್ರೆ ಒಟ್ಟಾರೆಯಾಗಿ ಅವರ ಹತ್ರ ಶಾಸಕರ ಸಂಖ್ಯೆ ಇದೆಯಾ? ಒಂದ್ ರೀತಿಯಲ್ಲಿ 6 ಜನ ಮತ್ತೆ ಈ ರೀತಿಯ ಒಂದು ಅಂಕಿ ಸಂಖ್ಯೆಗಳ ಆಟದ ಮೂಲಕ ಒಂದು ಕನ್ಫ್ಯೂಸ್ ಮಾಡೋದಕ್ಕೂ ಕೂಡ ಹೊರಟಿದಾರ. ಎಲ್ಲದಕ್ಕೂ ಕೂಡ ಇನ್ನು 2 ದಿನದಲ್ಲಿ ಉತ್ತರ ಸಿಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.